ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ರೋಜಾ ಭರತ್ ಕನ್ನಡ ವ್ಲಾಗ್ ಅಂಡ್ ನಾನು ನಿಮ್ಮ ರೋಜಾ. ಸೊ ನಾನು ಇವತ್ತು ನಿಮ್ಗೊಂದು ರೆಸಿಪಿ ಮಾಡಿ ತೋರಿಸೋಣ ಅಂತ ಮಾಡ್ತಿದ್ದೀನಿ. ಏನಪ್ಪ ಅದು ಅಂದರೆ ಬಿಸಿಬೇಳೆ ಬಾತ್. ಸೊ ಅದು ಯಾವ ರೀತಿಯಾಗಿ ಮಾಡೋದು, ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅಂತ ನಿಮ್ಮ ಹತ್ರ ಕೂಡ ಶೇರ್ ಮಾಡ್ತೀನಿ. ಬನ್ನಿ ನೋಡೋಣ ಏನೇನು ಬೇಕಾಗುತ್ತೆ ಅಂತ. ನಾನಿಲ್ಲಿ ಇಷ್ಟು ಐಟಮ್ಸ್ಗಳನ್ನು ಇಟ್ಟಿದ್ದೀನಿ, ಹತ್ರದಿಂದ ತೋರಿಸ್ತೀನಿ ಏನೇನು ಅಂತ. ಫಸ್ಟ್ ನಾನು ಇಲ್ಲಿ GRB ತುಪ್ಪ ತಗೊಂಡಿದ್ದೀನಿ. ಸೊ ನೆಕ್ಸ್ಟ್ ಇಲ್ಲಿ ಒಂದು ಲೋಟ ಅಂದ್ರೆ 1/4 kg ಅಷ್ಟು ನಾನು ತೊಗರಿಬೇಳೆ ತಗೊಂಡಿದ್ದೀನಿ. ಮತ್ತೆ ಇಲ್ಲಿ 2 ಗ್ಲಾಸ್ ಅಷ್ಟು ರೈಸ್ ತಗೊಂಡಿದ್ದೀನಿ. ಸೊ 1:2 ರೇಷಿಯೋ ಅಂದ್ರೆ 2 ಗ್ಲಾಸ್ ಆಫ್ ರೈಸ್ ತಗೊಂಡ್ರೆ 1 ಗ್ಲಾಸ್ ಆಫ್ ದಾಲ್ ತಗೊಳ್ಳಿ, ಓಕೆನಾ. ಸೊ ಇದು ಕರಿಬೇವು, ಮತ್ತೆ ಇಲ್ಲಿ ಸ್ವಲ್ಪ ಕಡಲೆ ಬೀಜ, ಅಂಡ್ ಇದು ಬಂದ್ಬಿಟ್ಟು ಬೆಲ್ಲ. ಓಕೆ, ಸೊ ಇಲ್ಲಿ ಸ್ವಲ್ಪ ಚಕ್ಕೆ ಹಾಗೂ ಒಂದು 5ರಿಂದ 6 ಲವಂಗ, ಮತ್ತೆ ಇದು ಬಿಸಿಬೇಳೆ ಬಾತ್ ಪೌಡರ್. ಇದು ರೆಡಿನೂ ಮಾಡ್ಕೋತಾರೆ, ಬಟ್ ನಾನು ರೆಡಿ ಏನ್ ಮಾಡ್ಕೊಂಡಿಲ್ಲ. ಇದು MTR ಬರುತ್ತಲ್ಲ, ಸೊ ಅದನ್ನ ಯೂಸ್ ಮಾಡ್ತಾ ಇದೀನಿ. ಮತ್ತೆ ಇಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ 4 ಒಗ್ಗರಣೆಗೆ, ಮತ್ತೆ ಇಲ್ಲಿ ಸ್ವಲ್ಪ ನೀರಲ್ಲಿ ಹುನಿ ಹಾಕಿರೋಂತ ಹುಣಸೆ ಹಣ್ಣು, ಮತ್ತೆ ಇದು ಗೋಡಂಬಿ, ಅಂಡ್ ಇದು ಬ್ಯಾಡಗಿ ಮೆಣಸಿನ್ಕಾಯಿ ಪೌಡರ್ ಕಲರ್ಗೆ ಚೆನ್ನಾಗಿರುತ್ತೆ. ಸೊ ಇದು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್, ಮತ್ತೆ ಇದು ಅರಿಶಿಣ, ಮತ್ತೆ ಇಲ್ಲಿ ಸಾಸಿವೆ ಒಗ್ಗರಣೆಗೆ, ಅಂಡ್ ಇದೆ ಸಾಲ್ಟ್. ನಿಮ್ಗೆ ನಾನು ಇದೊಂದು 2 ಸ್ಪೂನ್ ತಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಯೂಸ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ಕೊತ್ತಂಬರಿ ಲಾಸ್ಟ್ ಆಗಿ ಹಾಕಕ್ಕೆ, ಮತ್ತೆ ಇದು ಧನಿಯಾ ಪೌಡರ್, ಖಾರದ ಪುಡಿ, ಇದು ಖಾರಕ್ಕೆ. ಓಕೆ, ಅಂಡ್ ಇಲ್ಲಿ ನಾನೊಂದು 300 ಗ್ರಾಮ್ಸ್ ಅಷ್ಟು ನಾನಿಲ್ಲಿ ಬೀನ್ಸ್ ನ ತಗೊಂಡಿದ್ದೀನಿ. ಅಪ್ರಾಕ್ಸ್ ಹೇಗೆ ಹೇಳ್ತಿದ್ದೇನೆ ಅಂದ್ರೆ ಇವಾಗ ತಾನೇ ಜಸ್ಟ್ ತಂದಿದ್ದೆ, ಸೊ ಅದಕ್ಕೆ ನಾನು ನೆನ್ಪಿಟ್ಟು ಅದಕ್ಕೆ ಹೇಳ್ತಾ ಇದ್ದೀನಿ. ಇದು 300 ಗ್ರಾಮ್ಸ್. ಮತ್ತೆ ಇದು 150 ಗ್ರಾಮ್ಸ್, ಒಂದು 3 ಕ್ಯಾರೆಟ್ ತಗೊಂಡಿದ್ದೀನಿ, 150 ಗ್ರಾಮ್ಸ್ ಅಷ್ಟು. ಮತ್ತೆ ಇಲ್ಲಿ ಸಣ್ಣದಾಗಿ ಚಾಪ್ ಮಾಡಿರುವಂತ ಇದು ಆಲೂಗೆಡ್ಡೆ, ಆಯ್ತಾ. ಮತ್ತೆ ಇದು ಕ್ಯಾಪ್ಸಿಕಮ್, ಒಂದು 2 ದೊಡ್ಡ ಟೊಮ್ಯಾಟೊ, ಹಾಗೂ ಇದು ಹಸಿ ಬಟಾಣಿ, ಇದು ಉಂತಿರೋದಲ್ಲ, ಇದು ಹಸಿ ಬಟಾಣಿ. ಅಂಡ್ ಇಲ್ಲಿ ಒಂದು 3 ಈರುಳ್ಳಿ ತಗೊಂಡಿದ್ದೀನಿ. ಸೊ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅಂತ ನೋಡಿದ್ರಲ್ಲ. ಸೊ ಮತ್ತೆ ಆಯಿಲ್, ನಿಮ್ಗೆ ಎಷ್ಟು ಆಯಿಲ್ ಬೇಕು ಅಷ್ಟು ಆಯಿಲ್. ಸೊ ಬನ್ನಿ ಇವಾಗ ಯಾವ ರೀತಿಯಾಗಿ ಮಾಡೋದಂತ ನಿಮ್ಗೂ ತೋರಿಸ್ತೇನೆ. ಸೊ ಈಗ ಬನ್ನಿ ಯಾವ ರೀತಿ. ಸೊ ಓಕೆ, ನಾನು ಇವಾಗ ಫಸ್ಟ್ ಇಲ್ಲಿ ವಾಶ್ ಮಾಡಿರುವಂತ ರೈಸ್, 2 ಗ್ಲಾಸಸ್ ಆಫ್ ರೈಸ್ ಅಂತ ಹೇಳಿದ್ನಲ್ಲ, ಸೊ ಅದನ್ನ ಆಡ್ ಮಾಡ್ತಾ ಇದ್ದೀನಿ. ಗ್ಯಾಸ್ ಏನು ಆನ್ ಮಾಡಿಲ್ಲ, ಜಸ್ಟ್ ಹಂಗೆ ಮಿಕ್ಸ್ ಆಡ್ ಮಾಡ್ತಾ ಇದ್ದೀನಿ. ಅದಾದ್ಮೇಲೆ ಇದನ್ನು ಕೂಡ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ತೂರ್ ದಾಲ್, ತೊಗರಿಬೇಳೆ, ಅದನ್ನ 1 ಲೋಟದಷ್ಟು ಇಲ್ಲಿ ಆಡ್ ಮಾಡ್ತೀನಿ. 1ರಿಂದ 2 ಸ್ಪೂನ್ ಅಷ್ಟು ಬಿಸಿಬೇಳೆ ಬಾತ್ ಪೌಡರ್ ಏನಿರುತ್ತೆ ಅದನ್ನ ಆಡ್ ಮಾಡ್ಕೊತೀನಿ. 1 1/2 ಅಷ್ಟು ಆಡ್ ಮಾಡ್ಕೊಳ್ಳಿ ಸಾಕು. ಮತ್ತೆ ಇದರಲ್ಲಿ ಇರುವಂತ ಕಡಲೆ ಬೀಜ ನನಗೆ ಒಗ್ಗರಣೆಗೆ ಹಾಕಕ್ಕೆ ಇಷ್ಟ ಇಲ್ಲ, ಸೊ ಇದನ್ನು ಕುಕ್ ಆದ್ರೆ ಹಸಿ ಕಡಲೆ ಬೀಜ ಯಾವ ರೀತಿ ಇರುತ್ತೆ ಅದೇ ರೀತಿ ಇರುತ್ತೆ. ಸೊ ಇದಕ್ಕೂ ನಾನು ಕಡಲೆ ಬೀಜ ಕೂಡ ಆಡ್ ಮಾಡ್ಕೊತಾ ಇದ್ದೀನಿ. ಅಂಡ್ ನಾನು ಇವಾಗ ಇಲ್ಲಿ ಆಲೂಗಡ್ಡೆ ಏನ್ ಚಾಪ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಕೂಡ ಆಡ್ ಮಾಡ್ಕೊತಾ ಇದ್ದೀನಿ. ಅಂಡ್ ಇಲ್ಲಿ ಟೊಮ್ಯಾಟೊ, ನಾನು 2 ಬಿಗ್ ಸೈಜ್ ಟೊಮೆಟೊ ತಗೊಂಡಿದ್ದೀನಿ, ದೊಡ್ಡ ಸೈಜ್ ಟೊಮೆಟೊ ತಗೊಂಡಿದ್ದೀನಿ. ಸೊ ಇದ್ರಲ್ಲಿ ಹಾಫ್ ಇದಕ್ಕೆ ಆಡ್ ಮಾಡ್ಕೋತೀನಿ, ಹಾಫ್ ಒಗ್ಗರಣೆಗೆ ಆಡ್ ಮಾಡ್ಕೋತೀನಿ. ಸಾಕು, ಒಂದಿಷ್ಟು ಸ್ವಲ್ಪ ಇಟ್ಕೋತೀನಿ. ನೀಟಾಗಿ ಕುಕ್ ಆದ್ರೆ ನಮಗೂ ಕೂಡ ಚೆನ್ನಾಗಿ ಹಾಕಲ್ವ. ಸೊ ಇವಾಗ ಇದರಲ್ಲಿ ಒಂದು ಸ್ವಲ್ಪ ಆನಿಯನ್, ಜಾಸ್ತಿ ಬೇಡ, ಒಂದು 1-2 ಸ್ಪೂನ್ ಅಷ್ಟು ಆನಿಯನ್ ಅಷ್ಟೇ, ಜಾಸ್ತಿ ಹಾಕೊಳ್ಬೇಡಿ. ಓಕೆ, ಸ್ವಲ್ಪ ಆನಿಯನ್ ಕೂಡ ಹಾಕೊಂಡಿದ್ದೀನಿ. ಅಂಡ್ ಇಲ್ಲಿ ಈ ಕ್ಯಾರೆಟ್ ಏನಿದೆ ಅದನ್ನ ಫುಲ್ ಆಡ್ ಮಾಡ್ಕೊತಾ ಇದ್ದೀನಿ. ಅಂಡ್ ಇಲ್ಲಿ ಬೀನ್ಸ್, ನಾನು ಬಟಾಣಿನ ಮತ್ತೆ ಕ್ಯಾಪ್ಸಿಕಮ್ನ ಇದಕ್ಕೆ ನಾನು ಆಡ್ ಮಾಡ್ತಾ ಇಲ್ಲ, ಬಿಕಾಸ್ ಅದು ನಾನು ಒಗ್ಗರಣೆಗೆ ಆಡ್ ಮಾಡ್ಕೋತೀನಿ, ತುಂಬಾ ಕುಕ್ ಆದ್ರೆ ಚೆನ್ನಾಗಿರಲ್ಲ ಅಂತ. ಸೊ ನಾನು ಇವಾಗ ಇದಕ್ಕೆ ಸಾಲ್ಟ್, 1 ಟೇಬಲ್ ಸ್ಪೂನ್ ಅಷ್ಟು ಸಾಲ್ಟ್ ನ ಆಡ್ ಮಾಡ್ತಿದ್ದೀನಿ. ಯಾಕಂದ್ರೆ ಇದು ನೀಟಾಗಿ ಸ್ವಲ್ಪ ಉಪ್ಪು ಹಿಡಿಬೇಕಲ್ಲ, ಸ್ವಲ್ಪ ಜಾಸ್ತಿನೇ ಹಾಕೋತೀನಿ. ಜಾಸ್ತಿ ನೀರ್ನ ಬಿಸಿ ಮಾಡ್ಕೊಂಡಿದ್ದೆ, ಅದನ್ನ ಕೂಡ ನಾನು ಇದಕ್ಕೆ ಆಡ್ ಮಾಡ್ತಾ ಇದ್ದೀನಿ. ನೀರ್ ಸ್ವಲ್ಪ ಜಾಸ್ತಿ ಆದ್ರೆ ನೋ ಪ್ರಾಬ್ಲಮ್, ಏನೂ ಆಗಲ್ಲ. ನೀವು ಬಿಸಿ ನೀರು ಹಾಕಿದ್ರೆ ಏನಾಗುತ್ತೆ ಅಂದ್ರೆ ಸ್ವಲ್ಪ ಬೇಗ ಕುಕ್ ಆಗುತ್ತೆ ಅನ್ನೋ ರೀಸನ್ಗೆ ಹಾಕೋತಾ ಇದ್ದೀನಿ ಅಷ್ಟೇ. ಒಂದು ಮಿಕ್ಸ್ ಮಾಡಿ ನೋಡಿ, ನಿಮ್ಗೆ ವಾಟರ್ ಪ್ಯಾಕ್ ಆಗ್ಬೋದಾ ಅಂತ ಗೊತ್ತಾಗುತ್ತಾಗ. ಓಕೆ, ಸೊ ನಾನು ಇವಾಗ ಇದಕ್ಕೆ ಒಂದು 2ರಿಂದ 3 ವಿಷಲ್ ಅಷ್ಟು ಈಗ ನಾನು ಗ್ಯಾಸ್ ಆನ್ ಮಾಡ್ತಾ ಇದ್ದೀನಿ, ನಿಮ್ ಸೌಂಡ್ ಕೇಳಿಸ್ಬೋದು. ಸೊ ಇವಾಗ ನಾನು ಇದಕ್ಕೆ 2ರಿಂದ 3 ವಿಷಲ್ ಬರುವಷ್ಟು ನಾನು ಅದನ್ನ ಬಿಡ್ತೀನಿ. ಓಕೆ, 1-2 ಸ್ಪೂನ್ ಅಷ್ಟು ಆಯಿಲ್ನ ಆಡ್ ಮಾಡ್ಕೊಳ್ಳಿ. ಬೇಕಾದ್ರೆ ನಾನು ವಿಷಲ್ನ ಹಾಕ್ತಾ ಇದ್ದೀನಲ್ಲ, ಇದು 2 ವಿಷಲ್ಸ್ ಬರಲಿ ಬೇಗ.
ಇದು 2 ವಿಷಲ್ ಬಂದ್ಮೇಲೆ ಮತ್ತೆ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು ಅಂತ ನಾನು ನಿಮಗೆ ತೋರಿಸ್ತೇನೆ. ಓಕೆ, ಈಗ ಆಲ್ರೆಡಿ ಒಂದ್ 2 ವಿಷಲ್ ಬಂದಾಯ್ತು. ಇನ್ನೊಂದು ವಿಷಲ್ ಬರೋಷ್ಟೊತ್ತಿಗೆ ನಾನು ಇಲ್ಲಿ ಒಗ್ಗರಣೆ ರೆಡಿ ಮಾಡ್ಕೊಳ್ತೇನೆ. ಸೊ ಏನ್ ಮಾಡ್ಕೋತೀನಿ ಅಂತ ತೋರ್ಸಕ್ಕಿಂತ ಮುಂಚೆ ಮತ್ತೆ ಒಂದು ಕೆಟ್ಲರಲ್ಲಿ ನೀರ್ನ ಕಾಯಿಸ್ಕೊತೀನಿ. ಯಾಕಂದ್ರೆ ನಾನು ತಣ್ಣೀರ್ನ ಆಡ್ ಮಾಡಲ್ಲ. ಬಿಸಿ ನೀರ್ನ ಆಡ್ ಮಾಡ್ಕೊಂಡ್ರೆ ನೀವು ಜಾಸ್ತಿ ಹೊತ್ತು ಕುದಿ ಅವಶ್ಯಕತೆ ಇರಲ್ಲ, ಚೆನ್ನಾಗಾಗುತ್ತೆ ಬೇಗ. ನೀವು ನೀರ್ನ ಕಾಯಕ್ ಇಟ್ಕೊಂಡಾಗ ಬೇಗ ಅಡುಗೆ ಆಗುತ್ತೆ, ಓಕೆನಾ. ಸೊ ಇವಾಗ ನಾನು ಇವಾಗ ಗ್ಯಾಸ್ ಆನ್ ಮಾಡ್ತಾ ಇದೀನಿ. ನೋ ಪ್ರಾಬ್ಲಮ್, ಆಗಲ್ಲ, ಚೆನ್ನಾಗಿ ಅದು ಕುಕ್ ಆಗುತ್ತೆ. ಸೊ ಈಗ ನಾನೀಗ ಹೀಟ್ ಆಗಕ್ಕೆ ಇಟ್ಟಿದ್ದೀನಿ ಕಡಾಯಿನ. ನಾನು ಒಳಗಡೆನೂ ಕೂಡ ನೀರು ತೋರಿಸ್ತೇನೆ. ಹೀಟ್ ಆಗಕ್ಕೆ 20 ಸೆಕೆಂಡ್ಸ್ ಆಗೋದು, ಬಿಕಾಸ್ ಇದು ಸ್ವಲ್ಪ ದೊಡ್ಡದಿದೆಯಲ್ಲ ಅದಕ್ಕೆ. ಅದು ಹೀಟ್ ಆಗೋಕ್ಕಿಂತ ಹೀಟ್ ಆಗಿದೆ ಸ್ವಲ್ಪ. ಸೊ ನಾನೀಗ ಒಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ. ಇದು ನೋಡಿ, ನಾನು ಆಯಿಲ್ ಆ್ಯಡ್ ಮಾಡ್ತಾ ಇದ್ದೀನಿ. ಇಷ್ಟು ಆಯಿಲ್ ಇದೆ ಅಲ್ವಾ, ಒಂದು ಗೊತ್ತಾಗುತ್ತೆ ಎಷ್ಟು ಮಾಡ್ತೀನಿ. ಸೊ ಆಲ್ಮೋಸ್ಟ್ ಇಷ್ಟು ಆಯಿಲ್ ನಾನು ಫಸ್ಟ್ ಇದಕ್ಕೆ ಸಾಸಿವೆ ಆ್ಯಡ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಅದು ನೀಟಾಗಿ ಇವಾಗ ಚಟಪಟ ಸ್ಟಾರ್ಟ್ ಆಗಿದೆ. ನಾನು ಇದಕ್ಕೆ ಇವಾಗ ಗೋಡಂಬಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮತ್ತೆ ಚಕ್ಕೆ ಲವಂಗನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಸಾಸಿವೆ ಇದಕ್ಕೆ ಆನಿಯನ್ ಏನಿರುತ್ತೆ ಉಳಿದಿರೋ ಅಂತ ಆನಿಯನ್ ಆ್ಯಡ್ ಮಾಡ್ತೀನಿ. ಬಾಯಿ ಮುಚ್ತೀರ, ಮಾತಾಡಿದ್ರೆ ಬೆಟ್ಟದಲ್ಲಿ ಮಾತಾಡ್ಬೇಡ ಅಂತ ಹೇಳ್ತಿದ್ದೀನಿ, ಮಾತಾಡ್ತಾರೆ. ಕಾಣಕ್ಕಂತ ಮೀನುಗಳನ್ನ ಕುಕ್ ಮಾಡ್ತಾ ಇದ್ದೀನಿ. ಸೊ ಈಗ ಇದಕ್ಕೆ ನಾನು ಕರಿಬೇವು ಏನಿರುತ್ತೆ ಅದನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇಷ್ಟು ಕರಿಬೇವನ್ನು ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕರಿಬೇವು ಸ್ವಲ್ಪ ದೊಡ್ಡ ಕಡಾಯಿ ಐತೆ, ಅದನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನೀಗಿಲ್ಲಿ 2 ಸ್ಪೂನ್ಸ್ ಅಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಏನು ತಗೊಂಡಿದ್ದೀನಿ ಅದನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಹಸಿ ಬಟಾಣಿ, ಬಿಟ್ಟಿರುವಂತ ಬಟಾಣಿ, ಬಟ್ ಇದು ನಾನು ಶ್ರೀಲಂಕಲ್ಲಿ ತಗೊಂಡಿರೋದು, ರೆಡಿ ಸಿಗುತ್ತಲ್ಲ ಅದು. ಇದನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕ್ಯಾಪ್ಸಿಕಮ್ ಕೂಡ ನಾನು ಇವಾಗಲೇ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕ್ಯಾಪ್ಸಿಕಮ್ ಹಾಕ್ತೀನಿ. ಜಾಸ್ತಿ ಕುಕ್ ಆಗೋದೇನು ಬೇಡ, ಸ್ವಲ್ಪ ಕುಕ್ ಆದ್ರೆ ಸಾಕು. ತುಂಬಾ ಮೆತ್ತಗಾಗುತ್ತೆ. ಸ್ವಲ್ಪ ಬೇಯಕ್ಕೆ ಇಡ್ತೇನೆ. ಸೊ ನಾನು ಇವಾಗ ಇದಕ್ಕೆ ಟೊಮೆಟೊ ಏನಿದೆ ಉಳಿದಿದೆ ಅದನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನ ಒಂದು 2 ಮಿನಿಟ್ಸ್ ಲಿಡ್ನ ಕ್ಲೋಸ್ ಮಾಡಿದ್ದೀನಿ, ಎಲ್ಲ ಸ್ವಲ್ಪ ಸಾಫ್ಟ್ ಆಗಲಿ ಅಂತ. ಓಕೆ, ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಂದು 1/2 ಸ್ಪೂನ್ ಅಷ್ಟು. 2 ಸ್ಪೂನ್ ಅಷ್ಟು ಧನಿಯಾ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಮೆಣಸಿನ್ಕಾಯಿ ಪೌಡರ್ ಮಾಡ್ತಿದ್ದೀನಿ. ನಿಮ್ಗೆ ಏನ್ ಕಲರಿಂಗ್ ಸ್ವಲ್ಪ ಬರುತ್ತೆ ಅಷ್ಟೇ, ಜಾಸ್ತಿ ಬರೋಲ್ಲ. ಟೇಸ್ಟ್ ಕಲರಿಂಗ್ ಮಾತ್ರ ನಾನು ಇದನ್ನ ಆ್ಯಡ್ ಮಾಡ್ತಾ ಇರೋದು. ನಾನು ಪ್ರತಿಯೊಂದು ಅಡಿಗೆನೂ ನಾನು ಯೂಸ್ ಮಾಡಿದಾಗ ಹೇಳ್ತೀನಿ, ತುಂಬಾ ಚೆನ್ನಾಗಿ ಕಲರ್ ಕೊಡುತ್ತೆ, ಅದಕ್ಕೋಸ್ಕರ ನಾನು ಯೂಸ್ ಮಾಡ್ತೀನಿ ಅಂತ. ಸೊ ಇವಾಗ 1 ಸ್ಪೂನ್ ಅಷ್ಟು, 1.5 ಸ್ಪೂನ್ ಅಷ್ಟು ನಾನು ಖಾರದ ಪುಡಿನೂ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಾನು ಇವಾಗ ಇದಕ್ಕೆ ಬಿಸಿಬೇಳೆ ಬಾತ್ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಷ್ಟು ನಾನು 2 ಪ್ಯಾಕೆಟ್ ತಗೊಂಡಿದ್ದೆ, ಅದ್ರಲ್ಲಿ ಸ್ವಲ್ಪ ಅದಕ್ಕೆ ಹಾಕಿದ್ದೆ. ಅಂಡ್ ಇನ್ನ ಮಿಕ್ಕಿದ್ನ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನ ಒಂದ್ಸಲ ಮಿಕ್ಸ್ ಮಾಡ್ತೀನಿ. ಆಯಿಲ್ ಅಲ್ಲಿ ಉಪ್ಪು ಬೆಲ್ಲ ಇದನ್ನ ನಾನು ಸ್ವಲ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸಾಕು, ಜಾಸ್ತಿ ಇದೆ. ಅಂಡ್ ಈಗ ನಾನು ಹುಣಸೆ ಹಣ್ಣು ನಾನು ಅದು ಇಟ್ಟಿದ್ನಲ್ಲ, ಹುಣಸೆ ಹಣ್ಣು ಸ್ವಲ್ಪ ನೀಟಾಗಿ ಬೇಗ ಹುಣಸೆ ರಸ ಆ್ಯಡ್ ಮಾಡ್ಕೊ ಆ್ಯಡ್ ಮಾಡ್ಕೊತಿದ್ದೀನಿ. ಕ್ಲೋಸ್ ಮಾಡ್ತೀನಿ, ಅದು ಚೆನ್ನಾಗಿ ಸ್ವಲ್ಪ ಕುದಿ ಬರಲಿ.
ನೋಡಿ ಇದು ಕುದಿಯಕ್ಕೆ ಸ್ಟಾರ್ಟ್ ಆಗಿದೆ ಅಲ್ವಾ. ನಾನು ಇವಾಗ ಇದಕ್ಕೆ ಕುಕ್ ಮಾಡಿರುವಂತ ರೈಸ್ನೆಲ್ಲ ಆಡ್ ಮಾಡ್ತಾ ಹೋಗ್ತೀನಿ. ಮೇಲೆ ಕುದಿದೆ. ಸೊ ಇವಾಗ 5 ಮಿನಿಟ್ಸ್ ಇದನ್ನ ನಾನು ಬೇಯಕ್ಕೆ ಇಟ್ಟಿದ್ದೆ. ಏನಿದೆ ಆಡ್ ಮಾಡ್ತೀನಿ ನಾನು. ಮತ್ತೆ ಸ್ವಲ್ಪ ತುಪ್ಪನೂ ಕೂಡ ಆಡ್ ಮಾಡ್ತೀನಿ. ಸಿಹಿಯಾದಂತ ಬಿಸಿಬೇಳೆಬಾತ್ ರೆಡಿ ಆಗಿದೆ. ನೋಡಕ್ ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ಕೂಡ ನಾನು ಯಾವ ರೀತಿಯಾಗಿ ಮಾಡಿದೆ ನನ್ನ ನೋಡೋದಲ್ವಾ. ಸೊ ನೀವು ಕೂಡ ಇದನ್ನ ಟ್ರೈ ಮಾಡಿ ಹಾಗೂ ಹೇಗಿತ್ತು ಟೇಸ್ಟ್ ಅಂತ ನನಗೂ ಕೂಡ ಕಮೆಂಟ್ ಮಾಡಿ. ಅಂಡ್ ನೀವೇನಾದ್ರೂ ನನ್ನ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯಾದ ವೆರೈಟೀಸ್ ಆಫ್ ರೆಸಿಪೀಸ್ ನಾನು ಮಾಡೋದನ್ನ ನೀವು ಕೂಡ ನೋಡ್ಬೋದು. ಅಂಡ್ ನೀವು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ನನ್ನ ಚಾನೆಲ್ನ ಶೇರ್ ಮಾಡಿ ಹಾಗೂ ನನ್ನ ವಿಡಿಯೋಸ್ ಎಲ್ಲಾ ವಿಡಿಯೋಸ್ಗೂ ಲೈಕ್ ಮಾಡಿ. ನೀವು ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗು ನೋಡುವಾಗ ನಿಮ್ಗೆ ಏನು ನನ್ನ ರೆಸಿಪಿ ಏನೇನು ಆಡ್ ಮಾಡಿರ್ತೀನಿ ಅನ್ನೋದೆಲ್ಲ ಖಂಡಿತವಾಗ್ಲೂ ಅರ್ಥ ಆಗ್ಬೋದು ಅನ್ಕೋತೀನಿ. ಬಿಕಾಸ್ ನಾನು ಎಲ್ಲರಿಗೂ ಅರ್ಥ ಆಗ್ಲಿ ಅಂತ ಹೇಳಿ ಪ್ರತಿಯೊಂದೊಂದು ಐಟಮ್ನ ಅರೇಂಜ್ ಮಾಡಿನೇ ನಾನು ತೋರಿಸ್ತೇನೆ. ಸೊ ನಿಮ್ಗೂ ಕೂಡ ಕುಕ್ ಮಾಡಕ್ ಈಸಿ ಆಗುತ್ತೆ. ಸೊ ನಾನು ನನ್ನ ಕೈಲಿ ಇಷ್ಟ ಆಗುತ್ತೆ ಅಷ್ಟಾಗಷ್ಟು ನಿಮ್ಗೂ ನನ್ಗೆ ಈಸಿಯಾಗಿ ನಾನು ನಿಮ್ಗೂ ಕುಕ್ ಮಾಡೋದನ್ನ ನಾನು ತೋರಿಸ್ಕೊಡ್ತೀನಿ. ನನ್ನ ವಿಡಿಯೋನ ಇಷ್ಟವಾದ್ರೆ ಪ್ಲೀಸ್ ನನ್ನ ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇನ್ನಷ್ಟು ಒಳ್ಳೆ ರೆಸಿಪಿಗಳೊಂದಿಗೆ ಹಾಗೂ ಮುಂದೆ ಒಳ್ಳೆ ಲಾಗ್ಸ್ಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಲಾಟ್ಸ್ ಆಫ್ ಲವ್.